ಅಯ್ಯೋ ಅಯ್ಯೋ ಇದೆಲ್ಲ ಡವ್, ಯಾಕಂದ್ರೆ ಎಲ್ಲ ಮೊನ್ನೆ ಎಲ್ಲ ಜಗಳ ಆಡಿದೀನಿ. ಅಯ್ಯೋ ಸೆಲ್ಫ್ ಗೋಲ್. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಕ್ಚುಲಿ ಇದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಆಫ್ಟರ್ 1 year ಲಾಸ್ಟ್ ಟ್ರಾವೆಲ್ ವ್ಲಾಗ್ ಮಾಡಿದ್ ನಾನು ಲಾಸ್ಟ್ ಇಯರ್ ಸೇಮ್ ಇದೇ ದಿನ, ನನ್ನ ಗಂಡನ ಬರ್ತಡೇ ದಿನ. ಅವಾಗ ಕರ್ಕೊಂಡು ಹೋಗಿ ಟ್ರಿಪ್ಗೆ ಇದುವರೆಗೂ ಒಂದ್ಸತಿ ಟ್ರಿಪ್ ಕರ್ಕೊಂಡು ಹೋಗಿಲ್ಲ. 1 ವರ್ಷ ಆಗಿದೆ ಗೈಸ್. ಕೇಳಿ ಯಾಕೆ ಅಂತ. ಯಾಕೆ ಸಂಜೆ ಕರ್ಕೊಂಡು ಹೋಗಿಲ್ಲ? ದುಡ್ಡಿಲ್ಲ ನನ್ನ ಹತ್ರ. ಏನೋ ಗೊತ್ತಿಲ್ಲ, ಟೈಮ್ ಪಾಸ್ ಆಗೋಯ್ತು. ನನ್ನ ಹೆಂಡತಿ ಒಂದು ಪಕ್ಕದ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅಯ್ಯೋ ಅಯ್ಯೋ ಇದೆಲ್ಲ ಡವ್, ಯಾಕಂದ್ರೆ ಎಲ್ಲ ಮೊನ್ನೆ ಎಲ್ಲ ಜಗಳ ಆಡಿದೀನಿ. ಈ ವರ್ಷ 1 ಟ್ರಿಪ್ ಕರ್ಕೊಂಡು ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಅದಕ್ಕೆ ಇದೆಲ್ಲ ಡವ್ ಮಾಡ್ತಾ ಇರೋದಷ್ಟೇ. ಗುರು ನೀನಂತೂ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ನಿನ್ ಬರ್ತಡೆಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಟ್ರಿಪ್ ನ ಕೂಡ ನಾನೇ ಪ್ಲಾನ್ ಮಾಡಿ ನಾನು ಕರ್ಕೊಂಡು ಹೋಗ್ತಾ ಇರೋದು. ಸಕಲೇಶ್ಪುರ ಹೋಗ್ತಾ ಇದೀವಿ ರೆಸಾರ್ಟ್ಗೆ. ಸೊ ಇವತ್ತು ಸಂಜಯ್ ಬರ್ಡೇ. ಸೊ ಎಲ್ರು ಬರ್ಡೇಗೆ ವಿಶ್ ಮಾಡಿ. ಏನ್ ಹೇಳ್ತೀವಿ ಸಂಜು? ಎಷ್ಟು ಏಜ್ ವಯಸ್ಸಾಗ್ತಾ ಇದೆ 30. 30ಕ್ಕೆ ನೀವು ಎಷ್ಟು ಸ್ವಲ್ಪ ಆಡ್ ಮಾಡ್ಕೋಬೇಕು. ಎಷ್ಟು ಆಡ್ ಮಾಡ್ಕೊಂತೀರ ನಿಮಗೆ ಬಿಟ್ಟಿದ್ದು. ಸೊ ನಾವಿವತ್ತು ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ. 2 days ಅಲ್ಲೇ ಸ್ಟೇ ಮಾಡ್ತೀವಿ ರೆಸಾರ್ಟ್ ಅಲ್ಲಿ. ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ, ಏನ್ ಕತೆ ಅಂತ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಯಾವ ರೆಸಾರ್ಟ್ ಅಂತ ಕೂಡ ನಾನು ನಿಮ್ಗೆ ಅಲ್ಲೋಗಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಆಕ್ಚುಲಿ ನಾವು ಇವಾಗ ಊರಿಗೆ ಹೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಮ್ಮ ಅಮ್ಮನ್ನ ಕೂಡ ಕರ್ಕೊಂಡು ಹೋಗೋಣ ರೆಸಾರ್ಟ್ಗೆ ಅಂತ ಹೇಳಿ. ಸೊ ಡೈಲಿ ಇದ್ದಿದ್ದೆ ಅವ್ರದ್ದು ಕೆಲಸ ಕಾರ್ಯಗಳು ಅದು ಇದು ಅಂತ. ಸೊ ನಮ್ಮ ಅಂದ್ರೆ ಅವ್ರಿಗೆ ಈ ರೆಸಾರ್ಟ್ ಗಿಸಾರ್ಟ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನಮ್ಮಮ್ಮ ಯಾವತ್ತೂ ರೆಸಾರ್ಟ್ಗೂ ಬಂದಿಲ್ಲ. ಫಸ್ಟ್ ಟೈಮ್ ಅವರು ಈ ತರ ರೆಸಾರ್ಟ್ಗೆ ಬಂದು ಸ್ಟೇ ಮಾಡ್ತಾ ಇರೋದು. ನೋಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಅವ್ರಿಗೆ ಏನಾದ್ರು ಬೋರ್ ಆಗುತ್ತಾ ಏನ್ ಕತೆ, ಅಲ್ಲೇ ಹೋಗ್ಬಿಟ್ಟು ನೋಡೋಣ. ಯಾಕಂತ ಹೇಳಿದ್ರೆ ಅವ್ರು ಸುಮ್ಮನೆ ಒಂದ್ ಕಡೆ ಕುತ್ಕೊಳ್ಳಲ್ವಲ್ಲ, ಎಲ್ಲ ಅದು ಇದು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಏನು ಕೆಲಸ ಇರಲ್ಲ, ಎಲ್ಲ ಮಾಡಾಕ್ತಾರೆ. ಸುಮ್ಮನೆ ತಿನ್ನೋದು, ಟೈಮ್ಗೆ ತಿರ್ಗಾಡ್ಕೊಂಡಿರೋದಷ್ಟೇ. ಆ ಥರ ಲೈಫ್ ಅವ್ರಿಗೆ ಇಷ್ಟ ಆಗಲ್ಲ. ನಮ್ಗೆ ಆ ಥರ ಲೈಫ್ ಇಷ್ಟ ಆಗುತ್ತೆ. ಸೊ ನೋಡೋಣ, ಇವಾಗ ಊರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀವಿ. ನಮ್ಮ ಅಮ್ಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ನಿಮ್ಗೆ ಹೇಳಿಸ್ತೀನಿ. ಸೊ ಇವಾಗ ಊರಿಗೆ ಹೋಗ್ತಾ ಇದೀವಿ. ಊರಿಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 1 lakh ಆಗ್ತಾ ಇದೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ 1 lakh ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಅದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು 1 lakh ಮಾಡಿ. ಊರಿಗೆ ರೀಚ್ ಆಗಿ ನಮ್ಮಮ್ಮ ಒಳ್ಳೆ ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ ಹಪ್ಪಳ ಎಲ್ಲ ತಿನ್ಬಿಟ್ಟು ಒಂದು ಅರ್ಧ ಗಂಟೆ ಇತ್ತು. ಇವಾಗ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 2 hours ತೋರಿಸ್ತಿದೆ. ಸೊ ಯಾವ ರೆಸಾರ್ಟು ಏನು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ತೋರಿಸ್ತೀನಿ. ಒಂದು ಊಟ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗ್ತೀವಿ. ಆ್ಯಕ್ಚುಲಿ 1 ಗಂಟೆ ಚೆಕ್-ಇನ್ನು. ನಾವು ಸ್ವಲ್ಪ ಲೇಟೇ ಆಗಿದೆ. ರೀಚ್ ಆಗೋ ಅಷ್ಟರಲ್ಲಿ 2:15 ಆಗುತ್ತೆ. ಸೊ ಕರೆಕ್ಟಾಗಿ ಊಟ ಟೈಮ್ಗೆ ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲಿ ಲೊಕೇಶನ್ ಹೆಂಗಿದೆ, ಪ್ರೈಸ್ ಎಷ್ಟು, ಏನು ಕತೆ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ರಿವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಹಂಗಾಗಿ ನಾವು ಈ ಸ್ಟೇನ ಬುಕ್ ಮಾಡಿರೋದು. ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ಎಷ್ಟೊಂದು ಸ್ಕೈ ಇದೆ ಮಾ, ಸಿಕ್ಕು ಎಷ್ಟೊಂದು ಕೈ ಇದೆ ನೋಡಲ್ಲಿ. ಕೈಗಳಿಗೆ ರಾಜ್ಯ ಇದೆ. ನಮಗೆ ಕಾಣೋದ್ರ ಬೆಟ್ಟ ಗುಡ್ಡ ಕಾಣಿಸಲ್ಲ ನೋಡಿ. ಇಲ್ಲಿ ಎಷ್ಟೊಂದಿದೆ ಸ್ಕೈ. ಸೊ ಫೈನಲಿ ಬಂದ್ವಿ, ರೆಸಾರ್ಟ್ ರೀಚ್ ಆದ್ವಿ. ಇದೇ ನಮ್ಮ ರೆಸಾರ್ಟು. ಒಳಗಡೆ ಹೋಗಿ ನೋಡೋಣ. ಬಂದಿರೋದು ವಂಗ್ಸು ರೆಸಾರ್ಟ್ ಅಂತ ಹೇಳ್ಬಿಟ್ಟು ಸಕಲೇಶ್ಪುರದಲ್ಲಿ. ಸೊ ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಇವಾಗ ಲೇಟ್ ಆಗಿದೆ. ಫಸ್ಟ್ ಇವಾಗ ಹೋಗ್ಬಿಟ್ಟು ಲಂಚ್ ಮಾಡ್ತೀವಿ. ಲಂಚ್ ಮಾಡಿ ಆಮೇಲೆ ರೆಸಾರ್ಟ್ ಎಲ್ಲ ಹೆಂಗಿದೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸಕ್ಕತ್ತಾಗಿದೆ ಅಲ್ಲ, ಚಿಕ್ಕ ಅಲ್ಲೋಡು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಸೊ ಊಟ ಎಲ್ಲ ಮುಗಿಸಿ ಬಂದ್ವಿ. ಇವಾಗ ರೂಮ್ ಚೆಕ್-ಇನ್ ಆಗಬೇಕು. ರೂಮ್ ಹೆಂಗಿದೆ ಅಂತ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಇದೇ ನಮ್ಮ ರೂಮು. ಸೊ ಇಲ್ಲಿ ಬರ್ತಿದಂಗೆ ಒಂದು ಸಣ್ಣ ವಾರ್ಡ್ರೋಬ್ ಇದೆ.
ಒಂದು ಡಬಲ್ ಕಾಟ್ ಇದೆ ಇಲ್ಲಿ, ಮತ್ತೆ ಆ ಕಡೆ ಒಂದು ಸಿಂಗಲ್ ಕಾಟ್ ಇದೆ. ಈ ಕಡೆ ಬಂದರೆ ದೊಡ್ಡ ಮಿರರ್ ಇದೆ, ಫ್ಯಾನು ಇದೆ, ಸಣ್ಣ ಟಿವಿ ಇದೆ, ಒಂದು AC ರೂಮ್ ಕೂಡ ಇದು, AC ಇದೆ. ಮೇಲೆ ಆ್ಯಕ್ಚುಲಿ ಇದು ಮೇ ಬಿ ಹಂಚಿಂದು, ಬಟ್ ಒಂಥರ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಒಂಥರ ಚೆನ್ನಾಗಿದೆ. ಸೊ 3 ಜನ ಇರೋದಕ್ಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಜಕ್ಕೂಸಿ ಇದೆ. ಸೊ ಬನ್ನಿ ಹೇಗಿದೆ ಅಂತ ಹೋಗಿ ನೋಡೋಣ. ಜಕ್ಕೂಸಿ, ಓ ಮೈ ಗಾಡ್, ಸ್ವಲ್ಪ ದೊಡ್ಡ ವಾಶ್ರೂಮು, ಒಂದು ಬಾತ್ ಟಬ್ ಇದೆ. ಔಟ್ಸೈಡ್ ಇದ್ದರೆ ಚೆನ್ನಾಗಿರೋದು ಜಕ್ಕೂಸಿ. ಇಟ್ಸ್ ಓಕೆ. ಇಲ್ಲಿ ಜಸ್ಟ್ ಒಂದು ಸ್ಪೇಸ್ ಥರ ಇದೆ. ಆ್ಯಕ್ಚುಲಿ ಅವರು ಇಲ್ಲಿ ಜಕ್ಕೂಸಿ ಮಾಡಿದರೆ ಕ್ರೇಜಿಯಾಗಿರ್ತಿತ್ತಲ್ಲ, ಯಾಕಂದರೆ ಇದು ಎಷ್ಟು ದೊಡ್ಡ ಜಾಗ ಇದೆ. ಆರಾಮಾಗೆ ನೈಟ್ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀರೆಲ್ಲ ಹರಿತಾ ಇದೆ, ನೀರು ಬರ್ತದೆ, ಸೌಂಡ್ ಬರ್ತಾ ಇದೆ ನೋಡಿ. ಸೊ ಎಲ್ಲ ಹರಿತಾ ಇದೆ. ಇವಾಗ ವೆದರ್ ಪರ್ಫೆಕ್ಟ್ ಆಗಿದೆ. ಈವ್ನಿಂಗ್ ಸ್ವಲ್ಪ ಥಂಡಿ ಆಗ್ಬೋದು. ಈ ಪ್ಲೇಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಫ್ರೆಂಡ್ಸ್ ಎಲ್ಲ ಬಂದರೆ ನೀವು ಆರಾಮಾಗಿ ಚಿಲ್ ಮಾಡೋಕ್ಕೆ ಸಖತ್ತಾಗಿದೆ. ಸೊ ನೆಕ್ಸ್ಟು ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಬೀಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ರೆಡಿಯಾಗೇ ಬಂದಿಲ್ಲ ಸ್ವಿಮ್ಮಿಂಗ್ ಪೂಲ್ಗೆ. ನೈಲಾನ್ ಡ್ರೆಸ್ ಎಲ್ಲ ತೊಗೊಂಬಂದಿಲ್ಲ. ನೋಡೋಣ, ಯಾವುದಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ಸ್ವಿಮ್ಮಿಂಗ್, ಅಟ್ಲೀಸ್ಟ್ ಚೀಕುಗಾದರೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅವನು ತೊಗೊಂಬಂದಿದ್ದೀನಿ. ನೋಡೋಣ ಅವ್ನು ಏನು ಮಾಡ್ತಾನೆ ಕತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಇವಾಗ ಬಂದಿದ್ದೀವಲ್ಲ, ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಈವ್ನಿಂಗ್ ಸಿಗ್ತೀನಿ ನಾನು. ನೀರು ಬೀಳುತ್ತೆ. ಬಾಯ್ಲಿ ನೋಡಿಲಿ, ಅಣ್ಣ ಇಲ್ವಾ ನೋಡು, ಇಲ್ಲಿ ಬಾ, ಇಳಿಸ್ತೀನಿ ಬಾ. ಇಲ್ಲ ಅಣ್ಣ ಅಷ್ಟೇ 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 ಅಷ್ಟೇ. ನೋಡ್ದ ಅಷ್ಟೇ. ಅದು ಇಳಿವಲ್ಲ ಅಣ್ಣ. ಆ್ಯಕ್ಚುಲಿ ಸ್ವಲ್ಪ ಸ್ವಿಮ್ಮಿಂಗ್ ಕಲಿತಾ ಇದ್ದೆ. ಒಂದು ಸ್ವಲ್ಪ ಕಲ್ತಿದ್ದೆ, ಗಣೇಶ ಕಲಿಸಿದ್ರು. ಅಷ್ಟೊತ್ತಿಗೆ ಕನ್ಸೀವ್ ಆಗ್ಬಿಟ್ಟೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸಂಜೆಗೂ ಬರೋಲ್ಲ ಇವಾಗ. ಸುಮ್ಮನೆ ಇದ್ರಲ್ಲಿ ಬಿದ್ದು ಓದಾಡೋದು ಅಷ್ಟೇ. ಸ್ವಿಮ್ಮಿಂಗ್ ಅಂತೂ ಬರಲ್ಲ. ಸ್ವಿಮ್ಮಿಂಗ್ ಬರೋರು ಯಾರೂ ಬಂದೂ ಇಲ್ಲ ಜೊತೆಗೆ. ಸುಮ್ಮನೆ ಬಿದ್ದು ಓದಾಡೋದು. ಸೊ ಇವಾಗ ಕಾಫಿ ಟೈಮ್. ಸೊ ಕಾಫಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಪೂಲಿಂದ ಸ್ವಲ್ಪ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಬಜ್ಜಿ ಒಂದು ರೌಂಡ್ ಖಾಲಿ ಆಗಿಬಿಟ್ಟಿದೆ, ಇವಾಗ ತರ್ತಿದ್ದಾರಂತೆ. ಸೊ ಕಾಫಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಟ್ಟಿ ಹಾಲು ಹಾಕ್ಬಿಟ್ಟು, ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು, ಬಟ್ ತುಂಬಾ ಚೆನ್ನಾಗಿದೆ. ಇವನು ಸ್ವಲ್ಪ ಹಾಲು ಕೂಡ ಕುಡ್ದ. ಇನ್ನು ಮೀಸೆ ನೋಡಿ ಹೆಂಗೆ ಇದೆ ಮೀಸೆ. ಆ್ಯಕ್ಚುಲಿ ಇಲ್ಲೇ ಪೂಲ್ ಹತ್ರನೇ ತೊಗೊಂಬಂದಿರ್ತಾರೆ. ನಮ್ಮ ರೂಮ್ ಕೂಡ ಇಲ್ಲೇ ಪೂಲ್ ಹತ್ರದಲ್ಲೇ ಇರೋದು. ಇವಾಗ ಕಾಫಿ ಕುಡಿದು ಸ್ವಲ್ಪ ಟೀ ಮತ್ತು ಇನ್ನು ಮಕ್ಕಳಿಗೆಲ್ಲ ಗೇಮ್ಸು ಅದು ಏನೇನೋ ಇದೆ. ಸೊ ಇವನ್ನ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಹಂಗೆ ನಾವು ಸ್ವಲ್ಪ ಟೀ ಆಡಬೇಕು. ಬೀಳ್ತೀಯಾ? ಒಂದು ಕಡೆ ಇರಲ್ಲ ಅವನು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಟೀ ಆಡಬೇಕು. ತುಂಬ ದಿನ ಆಗಿದೆ. ನಮ್ಮ ಕಾಂಪಿಟೇಟರ್ ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ಹೋಗ್ಬಿಟ್ಟು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ತೀವಿ. ಆವಾಗ ಸಿಗ್ತೀನಿ. ಯಾವ್ದು ನಂದು? ಫಸ್ಟ್ ಹಾಕೋರೆ ಫೈಟು. ಅಯ್ಯೋ ಸೆಲ್ಫ್ ಗೋಲ್. ಅಂದ್ರೆ ಸೊ ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಇಷ್ಟೊತ್ತು ಗೇಮ್ಸ್ ಎಲ್ಲ ಆಡಿದ್ವಿ. ಸೊ ಕೇರಮ್ ಇದೆ, ಟಿ ಇದೆ, ಮತ್ತು ಮಕ್ಳಿಗೂ ಕೂಡ ಆಟ ಆಡೋಕ್ಕೆಲ್ಲ ಇದೆ.
ತುಂಬಾನೇ ಚೆನ್ನಾಗಿದೆ. ಡಿನ್ನರ್ 8 ಗಂಟೆಯಿಂದ ಸ್ಟಾರ್ಟ್ ಅಂತೆ. ಇವಾಗ ಇಲ್ಲಿ ಬಾನ್ ಫೈರ್ ಹಾಕಿರ್ತಾರೆ. ಸರಿ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಇರೋದು ರಿಸೆಪ್ಷನ್ ಹತ್ರ. ಲೈಟಿಂಗ್ ಎಲ್ಲ ಚೆನ್ನಾಗಿದೆ. ಒಂದು ರೌಂಡ್ ಫುಲ್ ರೆಸಾರ್ಟ್ ಎಲ್ಲ ತಿರ್ಗಾಡ್ಕೊಂಡು ಇವಾಗ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಹೆಂಗಿದೆ ಅಂತ. ಸೊ ಬಾನ್ ಫೈರ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇವಾಗ ಡಿನ್ನರ್ಗೆ ಬಂದಿದೀವಿ. ಸಿಕ್ಕಾಬಟ್ಟೆ ಚಳಿ ಇದೆ. ಅಲ್ಲಿ ಕೂತ್ಕೊಂಡಿದ್ದಾಗ ಗೊತ್ತಾಗ್ತಾ ಇರ್ಲಿಲ್ಲ. ಈ ಕಡೆ ಬಂದ್ರೆ ಫುಲ್ ಚಳಿ ಇದೆ. ಸೊ ಇವಾಗ ಡಿನ್ನರ್ಗೆ ಏನೇನಿದೆ ಅಂತ ನೋಡೋಣ ಬನ್ನಿ. ಆಸ್ ಯೂಶುವಲ್ ಸಲಾಡ್ ಇಟ್ಟಿದ್ದಾರೆ, ಮತ್ತೆ ಆಕ್ಚುಲಿ ಸೂಪ್ ಇಟ್ಟಿದ್ದಾರೆ. ಟೊಮೊಟೊ ಸೂಪ್ ಅನ್ಸುತ್ತೆ. ಅದ್ ಬಿಟ್ಟು ಇಲ್ಲಿ ಬೇಬಿಕಾರ್ನ್ ಮತ್ತೆ ಗ್ರೇವಿ ಇದೆ. ಒಂದು ವೆಜಿಟೇಬಲ್ಸ್ ಒಂದು ಪಲ್ಯ ಇದೆ. ಪಾಲಕ್ ಪನ್ನೀರ್ ಇದೆ. ಮತ್ತೆ ಇದೊಂದೇನೋ ಗ್ರೇವಿ ಇದೆ. ಇದೇನು ಅಂತ ಗೊತ್ತಿಲ್ಲ. ಚೆನ್ನಾದು ಕರಿ ಚಪಾತಿಗೆ. ಇದು ರಸಮ್ ಇದೆ, ಮತ್ತೆ ದಾಲ್ ಇದೆ. ಇಲ್ಲಿ ರೈಸ್, ವೈಟ್ ರೈಸ್ ಇದೆ. ಇದು ಜೀರಾ ರೈಸ್ ಇದೆ. ಕರ್ಡ್ ಇದೆ, ಪಿಕ್ಕಲ್ ಇದೆ. ಈ ಕಡೆ ಬಂದ್ರೆ ನಾನ್ ವೆಜಿಟೇರಿಯನ್ಸ್ಗೆ ವಾವ್ ಗ್ರೀನ್ ಚಿಕನ್. ಇದು ಮಲೈ ಚಿಕನ್ ಏನೋ ಇದೆ, ಕರಿ. ನೆಕ್ಸ್ಟ್ ಸ್ವೀಟ್ ಇದೆ. ಇಲ್ಲಿ ಪಾಯಸ ಅನ್ಸುತ್ತೆ. ಇಷ್ಟು ಇದೆ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿದೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೇರೆ ಬಿದ್ದಿದ್ವಲ್ಲ ತುಂಬಾ ಹೊತ್ತು, ಹೊಟ್ಟೆ ಹಸಿವಾಗಿದೆ. ಸೊ ಇವಾಗ ಚೆನ್ನಾಗಿ ಹಾಕೊಂಡು ಫುಲ್ ಬ್ಯಾಟಿಂಗ್ ಮಾಡೋಣ ಬನ್ನಿ. ಟೊಮೊಟೊ ಸೂಪ್ ಅಂದ್ರೆ ಸಕ್ಕದಾಗಿ ಮಾಡೋರು. ಆಕ್ಚುಲಿ ಚೆನ್ನಾಗಿದೆ ಅಲ್ಲ, ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಮತ್ತೆ ಚಪಾತಿ, ಮತ್ತೆ ಅದಕ್ಕೆ ಪಾಲಕ್ ಪನ್ನೀರ್ ಇದೆ, ಮತ್ತೆ ಚಿಕನ್ ಗ್ರೇವಿ ಇದೆ, ಮತ್ತೆ ವೆಜಿಟೇಬಲ್ ಒಂದಿದೆ. ಎಷ್ಟೊಂದು ವೆರೈಟೀಸ್ ಇದೆ. ಎಲ್ಲ ಅಷ್ಟೇ. ಟೇಸ್ಟ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಷ್ಟೊಂದು ವೆರೈಟೀಸ್ ಕೂಡ ಇದೆ. ಸೂಪರ್ ವರ್ತ್. ಸೊ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನೋಡಿದ್ರಲ್ಲ, ಒಳ್ಳೆ ಊಟ ಆಯ್ತು, ಒಳ್ಳೆ ಬಾನ್ ಫೈರ್ ಆಯ್ತು. ಸೊ ವೆಲ್ ಸ್ಪೆಂಡ್ ಡೇ ಅಂತ ಹೇಳ್ಬೋದು. ಬಂದಿದ್ ಲೇಟ್ ಆದ್ರೂ ಕೂಡ ಎಲ್ಲ ಪರ್ಫೆಕ್ಟ್ ಆಗಿ ಆಯ್ತು. ಸೊ ಊಟ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ರಿಯಲಿ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾನೇ ವೆರೈಟೀಸ್ ಇರುತ್ತೆ, ಮತ್ತೆ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈ ಲೊಕೇಶನ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ನಮಗಂತೂ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ನಾಳೆ ಕೂಡ ನಾವ್ ಇಲ್ಲೇ ಇರ್ತೀವಿ. ಸೊ ನಾಳೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು 5:30-6 ಗಂಟೆಗೆನೆ ನಮ್ಗೆ ಜೀಪ್ ಸಫಾರಿ ಇರುತ್ತೆ. ಸೊ ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫಾಲ್ಸ್ ಎಲ್ಲ ಇದೆಯಂತೆ. ಅದು ತುಂಬಾ ಕ್ರೇಜಿ ಆಗಿರುತ್ತೆ. ಸ್ವಲ್ಪ ಚಳಿ ಜಾಸ್ತಿ ಇದೆ. ಗೊತ್ತಿಲ್ಲ ಬೆಳಗ್ಗೆ ಎದ್ದೇಳ್ತೀವೋ ಏನ್ ಕತೆ ಅಂತ ಹೇಳ್ಬಿಟ್ಟು, ಬಟ್ ಎದ್ದು ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರೋದೇ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಸುಮ್ನೆ ದಿನ ನಿದ್ದೆ ಮಾಡೋದು ಇದ್ದಿದ್ದೇ ಇರುತ್ತಲ್ಲ. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೋಗ್ಬೇಕು. ಸೊ ಜೀಪ್ ಸಫಾರಿ ಎಲ್ಲ ಸಖತ್ತಾಗಿರುತ್ತೆ. ಆಕ್ಚುಲಿ ಚೀಕುನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು 4 ವೀಲ್ ಡ್ರೈವ್ ಅಲ್ವಾ. ಸ್ವಲ್ಪ ಕಷ್ಟ ಇರುತ್ತೆ. ರೋಡ್ ಅಷ್ಟು ಅಡ್ವೆಂಚರಸ್ ಆಗಿರುತ್ತೆ. ಅಂಡ್ ನಮ್ಮ ಅಮ್ಮ ಕೂಡ ಬರೋಕ್ಕಾಗಲ್ಲ, ಏಜ್ ಆಗಿರೋರು. ಸ್ವಲ್ಪ ದೂರ ಏನೋ ನಡಿಬೇಕಂತೆ. ಹಂಗಾಗಿ ಬೆಳಗ್ಗೆ ಚೀಕು ಅದಕ್ಕೇನೆ ಸ್ವಲ್ಪ ಅವನ್ನ ಲೇಟಾಗಿ ಮಲಗಿಸ್ತಾ ಇದ್ದೀವಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ರೆ ನಮಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತೇಳಿ ಏನೋ ನಾವು ಬ್ರೇಕ್ಫಾಸ್ಟ್ ಅಷ್ಟರಲ್ಲಿ ವಾಪಸ್ ಬರ್ತೀವಿ. ಸೊ ನಾಳೆ ಹೆಂಗಿರುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಾರ್ಟ್ ಹೆಂಗೆ ಅನ್ನಿಸ್ತು, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಆರಾಮಾಗಿ ವೀಕೆಂಡಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಕ್ಚುಲಿ ನಮಗ್ ಕೊಟ್ಟಿರೋದು ತೊಟ್ಟಿ ಮನೆ. ಇಲ್ಲಿ ತೊಟ್ಟಿ ಮನೆ ಇದೆ, ಎಕ್ಸಿಕ್ಯೂಟಿವ್ ರೂಮ್ಸ್ ಇದೆ, ಮತ್ತೆ ಲಕ್ಸುರಿ ವಿಲ್ಲಾಸ್ ಈ ತರ ಎಲ್ಲ ಇದೆ. ಇಫ್ ಪಾಸಿಬಲ್ ಅದನ್ನ ಕೂಡ ಯಾರಾದ್ರೂ ಚೆಕ್ಔಟ್ ಆಗಿದ್ರೆ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅದು ಹೆಂಗಿದೆ ಅಂತ ಹೇಳ್ಬಿಟ್ಟು. ನಮ್ದು ತೊಟ್ಟಿ ಮನೆ. ನಮ್ದು ಒಂದ್ ಮನೆಗೆ ಮಾತ್ರ ತೊಟ್ಟಿ ಇರೋದಲ್ಲ, ಸುತ್ತ 4-5 ರೂಮ್ ಇದೆ, ಮಧ್ಯ ತೊಟ್ಟಿ. ಆ ತರ ತೊಟ್ಟಿ ಮನೆ ಇದು. ನಾವ್ ಅನ್ಕೊಂಡಿದ್ವಿ ನಮ್ ಮನೆಗ್ ಮಾತ್ರ ತೊಟ್ಟಿ ಇರುತ್ತೆ ಅಂತ, ಬಟ್ ಇದು ಆ ತರ ತೊಟ್ಟಿ ಮನೆ ಅಲ್ಲ. ನೋಡ್ ಬನ್ನಿ ಹೆಂಗಿದೆ ಅಂತ. ಏನ್ ಅದ್ದದ್ದು ಬುದ್ದು. ಸೊ ಇಲ್ಲಿ ತೊಟ್ಟಿ ಇದೆ, ಆದ್ರೆ ಇಲ್ಲಿ ಪಕ್ಕದಲ್ಲಿ 2-4 ರೂಮ್ ಇದೆ ಆ ತರ.
ಇದು ಒಂಥರ ಚೆನ್ನಾಗಿದೆ, ಬಟ್ ಅದು ಸ್ವಲ್ಪ ಇದಕ್ಕಿಂತ ಪ್ರೈಸ್ ಜಾಸ್ತಿ. ಅದು ಲಕ್ಸುರಿ ವಿಲ್ಲಾಸು, ಅದು ಇನ್ನೂ ಚೆನ್ನಾಗಿರುತ್ತೆ, ಲೈಕ್ ಡುಪ್ಲೆಕ್ಸ್ ಥರ ಬರುತ್ತೆ. ಅದು ನೋಡೋಣ, ಆ್ಯಡ್ ಮಾಡ್ತೀನಿ ಚಾನ್ಸ್ ಸಿಕ್ಕಿದ್ರೆ. ಸದ್ಯಕ್ಕೆ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಏನಪ್ಪ ಚೆನ್ನಾಗಿದ್ಯಾ ತೊಟ್ಟಿ? ಹ್ಞೂ ಇರೋ ತೆಗಿತೀನಿ. ಹ್ಞೂ ನಡಿ ನಡಿಯೋ.